ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ 2026 ಮತ್ತು 27ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಿಸಿದಂತೆ ಸೇತುಬಂಧ ಕಾರ್ಯಕ್ರಮವನ್ನ ಶಾಲಾ ಪ್ರಾರಂಭೋತ್ಸವದ ದಿನದಿಂದಲೇ ಪ್ರಾರಂಭ ಮಾಡಬೇಕಾಗಿದೆ. ಅಂದ್ರೆ ಈ ಸೇತುಬಂಧ ಅಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪೂರ್ವ ಪರೀಕ್ಷೆ ಇರುತ್ತೆ, ನೈದಾನಿಕ ಪರೀಕ್ಷೆ ಇರುತ್ತೆ ಮತ್ತು ಸಾಫಲ್ಯ ಪರೀಕ್ಷೆ ಇರುತ್ತೆ. ಇವೆಲ್ಲವನ್ನೂ ಕೂಡ ಒಳಗೊಂಡಂತ ಒಂದು ಸೇತುಬಂಧ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಈ ವಿಡಿಯೋದ ಮೂಲಕ ಚರ್ಚಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಮೊದಲಿಗೆ ಆತ್ಮೀಯರೇ, ತಮಗೆ ಗೊತ್ತಿರಲಿ, ಸೇತುಬಂಧದ ಅವಧಿ ಯಾವುದು ತಮಗೆ ಗಮನಿಸ್ತಾ ಇದ್ದೀರಿ. ಇಲ್ಲಿ ಸೇತುಬಂಧದ ಅವಧಿಯನ್ನು ತಾವು ಗಮನಿಸ್ತಾ ಇದ್ದೀರಿ. 1ನೇ ತರಗತಿಯ ನಲಿಕಲಿಗೆ ಸಂಬಂಧಪಟ್ಟಂತೆ ಶಾಲಾ ಪ್ರಾರಂಭದ ಮೊದಲ 30 ದಿನಗಳು ವಿದ್ಯಾ ಪ್ರವೇಶ ಚಟುವಟಿಕೆಗಳಿರ್ತವೆ. ಏನು ಬೈಲಿಂಗಲ್ ಶಾಲೆಗಳನ್ನ ಇಂಟ್ರೊಡ್ಯೂಸ್ ಮಾಡಿರತಕ್ಕಂಥ 15 ಜಿಲ್ಲೆಗಳನ್ನ ಹೊರತುಪಡಿಸಿ ಉಳಿದಂತೆ ಎಲ್ಲೆಲ್ಲಿ ನಲಿಕಲಿ ನಡೀತಾ ಇದೆಯೋ ಶಾಲಾ ಪ್ರಾರಂಭದ ಮೊದಲ 30 ದಿನ ವಿದ್ಯಾ ಪ್ರವೇಶ ಚಟುವಟಿಕೆಗಳಿರುತ್ತೆ 1ನೇ ತರಗತಿಗೆ. ಇನ್ನು ಉಳಿದಂತೆ 2 ಮತ್ತು 3ನೇ ತರಗತಿಗೆ ಸಮಗ್ರ ಶಿಕ್ಷಣ ಕರ್ನಾಟಕದ ಸುತ್ತೋಲೆಯಲ್ಲಿ ಏನು ಚಟುವಟಿಕೆಗಳನ್ನ ನೀಡಿದ್ದಾರೋ ಆ ಚಟುವಟಿಕೆಗಳನ್ನ ತಾವು ಮಾಡಬೇಕಾಗತ್ತೆ. ಎರಡನೇ ಅಂಶ ತಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, 1ರಿಂದ 5ನೇ ತರಗತಿ ಬೈಲಿಂಗ್ವಲ್ ಶಾಲೆಗಳು ಅಂತ ನಾವೇನು ಕರಿತೀವಿ. ಬೈಲಿಂಗ್ವಲ್ ಶಾಲೆಗಳು ಅಂದ್ರೆ 15 ಜಿಲ್ಲೆಗಳ ಎಲ್ಲಾ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ, ಜೊತೆಗೆ ಎಂಟಿಪ್ ಶಾಲೆಗಳು, ಕೆಪಿಎಸ್ಗಳು ಮತ್ತು PMC ಶಾಲೆಗಳಲ್ಲಿ ಏನು ಬೈಲಿಂಗ್ವಲ್ ಪಠ್ಯಕ್ರಮವನ್ನ ಅನುಸರಿಸಿ ಪಾಠ ಮಾಡಲಾಗ್ತಾ ಇದೆಯೋ ಅಂತಹ ಶಾಲೆಗಳಲ್ಲಿ 1ರಿಂದ 5ನೇ ತರಗತಿಯ ಬೈಲಿಂಗ್ವಲ್ ಪಠ್ಯಕ್ರಮನ ಅನುಸರಿಸಿ 30 ದಿನಗಳ ಟ್ರಾನ್ಸಿಷನ್ ಪೀರಿಯಡ್ ಚಟುವಟಿಕೆಗಳು ಅಂತ ಇಲಾಖೆಯಿಂದ ಏನ್ ಬಿಡುಗಡೆ ಮಾಡಲಾಗಿದೆಯೋ ಆ ಚಟುವಟಿಕೆಗಳನ್ನ 30 ದಿನಗಳ ಕಾಲ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾಡಬೇಕಾಗುತ್ತೆ. 10ನೇ ತರಗತಿ 4ರಿಂದ 10ನೇ ತರಗತಿ ಅಂದ್ರೆ ಯಾವ್ದು ತಮಗೆ ಗಮನಿಸ್ತಾ ಇದ್ರಿ. ಇಲ್ಲಿ 1ನೇ ತರಗತಿ ನಲಿಕಲಿ ಇರ್ತಕ್ಕಂಥದ್ದು. 1ನೇ ತರಗತಿಗೆ ನಾವು ವಿದ್ಯಾಪ್ರವೇಶ ಚಟುವಟಿಕೆ ಮಾಡ್ತೀವಿ. 2 ಮತ್ತು 3ಕ್ಕೆ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ನೀಡಿರ್ತಕ್ಕಂಥ ಚಟುವಟಿಕೆಯನ್ನ ಆಯೋಜಿಸ್ತೀವಿ. ಇನ್ನುಳಿದಂತೆ 4ರಿಂದ 10ನೇ ತರಗತಿಯ ಎಲ್ಲ ಶಾಲೆಗಳಲ್ಲಿ ಮೊದಲ 15 ದಿನ ಸೇತುಬಂಧ ಉಪಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ. ಈ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕು ಮತ್ತು ಪ್ರಶ್ನೆಗಳು ಎಷ್ಟಿರ್ತವೆ ಅಂತಕ್ಕಂಥದನ್ನು ಕೂಡ ನೋಡೋ ಪ್ರಯತ್ನವನ್ನ ಮಾಡೋಣ. ಈಗ ಎರಡನೇ ಅಂಶ, ಪ್ರಶ್ನೆ ಪತ್ರಿಕೆ ಸ್ವರೂಪ ಮತ್ತು ಪ್ರಶ್ನೆಗಳ ಸಂಖ್ಯೆ ಎಷ್ಟಿರುತ್ತೆ. ನೈದಾನಿಕ ಅವಲೋಕನ ಪರೀಕ್ಷೆ ಸ್ವರೂಪ ಅಂದ್ರೆ ಇಟ್ ಮೀನ್ಸ್ ನಾವು ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಎರಡನ್ನೂ ಕೂಡ ಸೇರಿಸಿ ನೈದಾನಿಕ ಅವಲೋಕನ ಪರೀಕ್ಷೆ ಅಂತ ಕರಿತೀವಿ. ಈ ಪ್ರಶ್ನೆ ಪತ್ರಿಕೆಯು 2 ವಿಭಾಗಗಳನ್ನ ಒಳಗೊಂಡಿರುತ್ತದೆ. ಪ್ರಶ್ನೆ ಪತ್ರಿಕೆಯು 2 ವಿಭಾಗಗಳನ್ನ ಒಳಗೊಂಡಿರುತ್ತದೆ. 40% ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂದ್ರೆ FLN ಆಧಾರಿತ ಪ್ರಶ್ನೆಗಳು 40% ಇರಬೇಕು. 60% ಆ ತರಗತಿಯ ಹಿಂದಿನ ವರ್ಷದ ಅಪೇಕ್ಷಿತ ಕಲಿಕಾ ಫಲಗಳನ್ನ ಆಧರಿಸಿದಂತ ಒಂದು ಪ್ರಶ್ನೆಗಳು ಇರಬೇಕು. 40 ಮತ್ತು 60 ಅಂದ್ರೆ ಎಷ್ಟೆಷ್ಟು ಇರ್ಬೇಕಾಗಾದ್ರೆ ಸ್ಪೆಸಿಫಿಕ್ ಆಗಿ ಅಂತಂದ್ರೆ ಪ್ರಶ್ನೆಗಳ ಒಟ್ಟು ಸಂಖ್ಯೆ, ಈ ಸರಿ ಇಲಾಖೆಯಿಂದಲೇ ಸ್ಪೆಸಿಫಿಕ್ ಆಗಿ ಹೇಳಿದರೆ ಪ್ರಶ್ನೆಗಳ ಒಟ್ಟು ಸಂಖ್ಯೆ ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಟ್ಟು 10 ಪ್ರಶ್ನೆಗಳು ಇರಬೇಕು. ನೋಡಿ, ಪ್ರಶ್ನೆಗಳ ಸಂಖ್ಯೆಯಲ್ಲಿ ಗೊಂದಲ ಬೇಡ. ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳು ಇರಬೇಕು. ಆ 10 ಪ್ರಶ್ನೆಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ, FLNಗೆ ಸಂಬಂಧಿಸಿದಂತ 4 ಪ್ರಶ್ನೆಗಳು ಅಂದ್ರೆ 40% ಅಂತ ಹೇಳಿದ್ನಲ್ಲ, 40% 60% ಅಂತೇಳಿ, ಯಾಕಂದ್ರೆ ಒಟ್ಟು 10 ಪ್ರಶ್ನೆಗಳನ್ನೇ ತೆಗೆದುಕೊಳ್ಳೋದ್ರಿಂದ FLNಗೆ ಸಂಬಂಧಿಸಿದಂತ 4 ಪ್ರಶ್ನೆಗಳಿರಬೇಕು. ಇನ್ನು ಉಳಿದಂತೆ 6 ಪ್ರಶ್ನೆಗಳು ಏನು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ಕೂಡ ಇಲಾಖೆ ನೀಡಿದೆ, ಆ ಕಲಿಕಾ ಫಲಗಳನ್ನ ಆಧಾರವಾಗಿಟ್ಟುಕೊಂಡು 6 ಪ್ರಶ್ನೆಗಳಿರಬೇಕು. ಒಟ್ಟು 10 ಪ್ರಶ್ನೆಗಳು ಇರಬೇಕು. ಮುಂದಿನ ಅಂಶವನ್ನು ಕೂಡ ತಾವು ಗಮನಿಸಬೇಕು. ಇದನ್ನು ಕೂಡ ಬಹಳ ಗಂಭೀರವಾಗಿ ಗಮನಿಸಿ ಈ ಒಂದು ಪಾಯಿಂಟ್ ಅನ್ನ. ಹೆಚ್ಚುವರಿ ಪ್ರಶ್ನೆಗಳು ಕಲಿಕಾ ಫಲಗಳ ಗಳಿಕೆಯನ್ನು ದೃಢೀಕರಿಸಲು ಹೆಚ್ಚಿನ ಪ್ರಶ್ನೆಗಳ ಅವಶ್ಯಕತೆ ಇದ್ದಲ್ಲಿ ಮೌಖಿಕವಾಗಿ ಕೇಳಬೇಕು. ಕೇವಲ 10 ಪ್ರಶ್ನೆಗಳಿಂದ ನಾವು ಮಗುವನ್ನ ಸರಿಯಾದ ರೀತಿಯಲ್ಲಿ ಮೌಲ್ಯಮಾಪನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ಇನ್ನು ಹೆಚ್ಚಿನ ಪ್ರಶ್ನೆಗಳ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನ ಮೌಖಿಕವಾಗಿ ಕೇಳಬೇಕು. ಪ್ರಶ್ನೆ ಪತ್ರಿಕೆ 10 ಪ್ರಶ್ನೆಗಳಿಗೆ ಮಾತ್ರ ಸೀಮಿತವಾಗಿರಬೇಕು.
ನೆಕ್ಸ್ಟ್ ಮೌಲ್ಯಮಾಪನ ಮತ್ತು ಗ್ರೇಡಿಂಗ್ ವಿಧಾನ. ಯಾವ ರೀತಿ ಇದನ್ನ ಮೌಲ್ಯಮಾಪನ ಮಾಡೋದು, ಯಾರನ್ನ ಸಾಫಲ್ಯ ಪರೀಕ್ಷೆಯಲ್ಲಿ ತೋರಿಸೋದು, ಯಾರ್ಯಾರು ಪೂರ್ವ ಪರೀಕ್ಷೆಯಲ್ಲಿ ತೋರಿಸ್ತಕ್ಕಂಥದ್ದು ನೋಡೋಣ. ನೋಡಿ, ತಾವು ಗಮನಿಸ್ತಾ ಇದ್ರಿ, ಪ್ರಶ್ನೆವಾರು ಮೌಲ್ಯಮಾಪನ. ಪೂರ್ವ ಪರೀಕ್ಷೆಯ ಉತ್ತರಗಳನ್ನು ಪೂರ್ವ ಪರೀಕ್ಷೆಯ ಉತ್ತರಗಳನ್ನು ತಾವು ಗಮನಿಸ್ತಾ ಇದ್ರಿ, ಪೂರ್ವ ಪರೀಕ್ಷೆಯ ಉತ್ತರಗಳನ್ನು ಪ್ರಶ್ನೆವಾರು ಮೌಲ್ಯಮಾಪನ ಮಾಡಬೇಕು. ಪ್ರತಿ ಪ್ರಶ್ನೆಯನ್ನು ಕೂಡ ಸಪರೇಟ್ ಆಗಿ ಪರಿಗಣಿಸಿ ಮೌಲ್ಯಮಾಪನ ಮಾಡಬೇಕು. ಗ್ರೇಡಿಂಗ್ ವಿಧಾನ ಹೆಂಗೆ, ಪೂರ್ಣ ಪ್ರಮಾಣದಲ್ಲಿ ಉತ್ತರಿಸಿದ್ರೆ ಎ ಗ್ರೇಡ್. ಕರೆಕ್ಟ್ ಏನ್ ಆನ್ಸರ್ ಅನ್ನ ಟೀಚರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಆ ಆನ್ಸರ್ ಕರೆಕ್ಟ್ ಆಗಿತ್ತು, ಎ ಗ್ರೇಡ್. ಇಲ್ಲ ಅರ್ಧಂಬರ್ಧ ಬರ್ದವನೇ, ಸ್ವಲ್ಪ ಒಂಚೂರು ತಪ್ಪಿದೆ, ನೋ, ಮುಲಾಜೆ ಇಲ್ಲ, ಅವನು ಬಿ ಗ್ರೇಡ್. ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಇದ್ರೆ ಮಾತ್ರ ಎ ಗ್ರೇಡು. ಇಲ್ಲ ಅರ್ಧ ಬರ್ದಾನೆ, ಮುಕ್ಕಾಲ್ ಭಾಗ ಬರ್ದಾನೆ, ಒಂದೇ ಒಂದ್ ಚೂರ್ ತಪ್ಪಾಯ್ತೆ, ಅದಕ್ಕೆ ಅವಕಾಶನೇ ಇಲ್ಲ, ಅದು ಆ ಪ್ರಶ್ನೆಗೆ ಬಿ ಅಂತೇಳಿ ನಾವು ತೋರಿಸ್ಬೇಕಾಗತ್ತೆ. ಕರೆಕ್ಟ್ ಆಗಿ ಉತ್ತರ ಇದ್ರೆ ಎ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದನು ಕೂಡ ಅದು ಬಿ ಗ್ರೇಡ್. ಆಯ್ತು, ಇದೇನಾ? ಆಯ್ತು. ಕಲಿಕಾ ಕೊರತೆ ಗುರುತಿಸ್ತಕ್ಕಂಥದ್ದು ಹೇಗೆ, ಈ ಅಂಶವನ್ನು ಕೂಡ ಗಮನಿಸಿ. ಕಲಿಕಾ ಕೊರತೆಯನ್ನ ಗುರುತಿಸೋಕೆ 4ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ 1ನೇ ತರಗತಿಗೆ ನಾವು ವಿದ್ಯಾಪ್ರವೇಶ ಚಟುವಟಿಕೆ ಇರುತ್ತೆ, 2 ಮತ್ತು 3 ಇಲಾಖೆಯಿಂದ ನೀಡಿರ್ತಕ್ಕಂಥ ಚಟುವಟಿಕೆಯನ್ನು ಮಾಡ್ತೀವಿ. 4ರಿಂದ 10ನೇ ತರಗತಿಗೆ 1ರಿಂದ 4ನೇ ಪ್ರಶ್ನೆಗಳಲ್ಲಿ ಯಾವ 1ರಿಂದ 4ನೇ ಪ್ರಶ್ನೆ ಅಂದ್ರೆ ಪ್ರಾರಂಭದಲ್ಲೇ ಇರಬೇಕು, ಅವು FLN ಪ್ರಶ್ನೆಗಳಾಗಿರಬೇಕು. ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ 1, 2, 3, 4ನೇ ಪ್ರಶ್ನೆ FLN ಗೆ ಸಂಬಂಧಪಟ್ಟಿರ್ಬೇಕು. 5, 6, 7, 8, 9, 10ನೇ ಪ್ರಶ್ನೆಗಳು ಕಲಿಕಾ ಫಲಗಳಿಗೆ ಆಧಾರಿತವಾಗಿರ್ಬೇಕು. ತಾವು ಗಮನಿಸ್ತಾ ಇದ್ದೀವಿ ನೋಡಿ, 1ರಿಂದ 4ನೇ ಪ್ರಶ್ನೆಗಳಲ್ಲಿ ಬಿ ಗ್ರೇಡ್ ಪಡೆದ್ರೆ ಅವನು FLN ಸಾಧಿಸಿಲ್ಲ ಅಂತ ಅರ್ಥ. 5ರಿಂದ 10ನೇ ಪ್ರಶ್ನೆಗಳಲ್ಲಿ ಬಿ ಗ್ರೇಡ್ ಪಡೆದ್ರೆ 1ರಿಂದ 4 ಕರೆಕ್ಟ್ ಆಗಿ ಉತ್ತರಿಸವನೆ, ಆದ್ರೆ 5ರಿಂದ 10ನೇ ಪ್ರಶ್ನೆಯಲ್ಲಿ ತಪ್ಪು ಮಾಡೇನೆ ಅಂದ್ರೆ ಅವನು ಕಲಿಕಾ ಫಲಗಳನ್ನ, ಆ ಒಂದು ತರಗತಿಗೆ ಅನುಗುಣವಾಗಿ ಹಿಂದಿನ ವರ್ಷದಲ್ಲಿ ಕಲಿಬೇಕಾಗಿರ್ತಕ್ಕಂಥ ಕಲಿಕಾ ಫಲಗಳನ್ನ ಅವನು ಗಳಿಸಿಲ್ಲ. ಹಾಗಾಗಿ ಆತ ಪರಿಹಾರ ಬೋಧನೆ ಮಗು ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ. ನೋಡಿ, ಬಿ ಗ್ರೇಡ್ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಪರಿಹಾರ ಬೋಧನೆ ನೀಡಿ ಪ್ರಗತಿಯನ್ನ ಸ್ಯಾಪ್ ಮತ್ತು SATS ಪೋರ್ಟಲ್ ನಲ್ಲಿ ಕಡ್ಡಾಯವಾಗಿ ದಾಖಲಿಸಬೇಕು. ಬಿ ಗ್ರೇಡ್ ಪಡೆದಂತೆ ವಿದ್ಯಾರ್ಥಿಗಳನ್ನ ಸ್ಯಾಪ್ ನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈ ರೀತಿ ಗುರುತಿಸಿದ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಗಳಿಕೆಯ ಮಾಹಿತಿಯನ್ನು SATS ನಲ್ಲಿ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದಿರುವ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನ ನಿರಂತರವಾಗಿ ಅನುಪಾಲನೆ ಮಾಡಬೇಕಾಗತ್ತೆ. ಇಲ್ಲಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಸಾಧನೆಯನ್ನು ಪ್ರತಿ ತರಗತಿಗೆ ಪ್ರತ್ಯೇಕವಾಗಿ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಅಂತ್ಯದವರೆಗೂ ಪ್ರತಿ ತಿಂಗಳು ಮೌಲ್ಯಾಂಕನ ಮಾಡಿ ಸ್ಯಾಟ್ಸ್ ನಲ್ಲಿ ದಾಖಲಿಸಬೇಕು. ಯಾರು FLN ಮಗು ಅಂತೇಳಿ ನಾವು ಗುರುತಿಸ್ತೀವೋ, ನಿಮ್ಮ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ 1ರಿಂದ 4ನೇ ಪ್ರಶ್ನೆಗಳಲ್ಲಿ ಯಾರು ಬಿ ಗ್ರೇಡ್ ಅನ್ನ ಪಡೆದಿರ್ತಾರೋ ಅವರನ್ನ FLN ಮಗು ಅಂತ ಕಾಣ್ತೀವಿ. ಆ FLN ವಿದ್ಯಾರ್ಥಿಗಳನ್ನ ತರಗತಿವಾರು ಪಟ್ಟಿ ಮಾಡ್ಬೇಕು ನಾವು. 4ನೇ ತರಗತಿ, 5ನೇ ತರಗತಿ, 6, 7, 8, 9 ಅಂತ ತರಗತಿವಾರು ಪಟ್ಟಿ ಮಾಡ್ತೀವಿ. ಅವರ ಒಂದು ಮೌಲ್ಯಮಾಪನವನ್ನ ಪ್ರತಿ ತಿಂಗಳು ಮೌಲ್ಯಮಾಪನ ಮಾಡಬೇಕು. ಅದನ್ನ SATS ನಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಉಳಿದಂತೆ ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಅಪೇಕ್ಷಿತ ಕಲಿಕಾ ಫಲಗಳನ್ನ ಪರಿಹಾರ ಬೋಧನೆ ಮಗು ಅಂತ ಕರಿತೀವಲ್ಲ, ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದೇ ಇರುವ ವಿದ್ಯಾರ್ಥಿಗಳಿಗೆ ಪರಿಹಾರ ಕ್ರಮಗಳನ್ನು ಕೈಗೊಂಡು ನಾವು ಇದುವರೆಗೂ ಕೂಡ ನಾವು ಮಾಡ್ತಾ ಇದ್ವಲ್ಲ, ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ಅಂತ್ಯಕ್ಕೆ ಮೌಲ್ಯಾಂಕನ ಮಾಡಿ ಶಾಲಾ ಶೈಕ್ಷಣಿಕ ಯೋಜನೆ ಸ್ಯಾಪ್ ನಲ್ಲಿ ದಾಖಲಿಸುವುದು ಮತ್ತು ಸ್ಯಾಟ್ಸ್ ನಲ್ಲಿಯೂ ಕೂಡ ಇಂದೀಕರಿಸುವುದು, ಅಂದ್ರೆ ಸ್ಯಾಟ್ಸ್ಗೂ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಆದ್ಮೇಲೆ ಇದಿಷ್ಟು ಮಾಹಿತಿ 2026 ಮತ್ತು 27ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಿಸಿದ ಸೇತುಬಂಧ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ಇದಾಗಿತ್ತು. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಇದರ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.